ಸಹೃದಯ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ. ದೇಹವನ್ನು ದೇವಾಲಯಕ್ಕೆ ಹೋಲಿಸಿ ಪ್ರತಿಯೊಂದು ದೇಹವನ್ನು ಸಾಕ್ಷಾತ್ಕಾರಗೊಳಿಸಿದ ವಚನ ಇದು. ದೇಹ ಅಂತಕ್ಕಂಥದ್ದು ಕೇವಲ ಮಾಂಸ ಖಂಡಗಳ ಮುದ್ದೆ ಅಲ್ಲ, ಇದು ಪ್ರತಿಯೊಬ್ಬರೂ ಆಧ್ಯಾತ್ಮ ಸುಖವನ್ನು ಅನುಭವಿಸಬಹುದಾದ ದೇವಾಲಯ ಎನ್ನುವ ಅದ್ಭುತ ಪರಿಕಲ್ಪನೆಯನ್ನು ಬಸವಣ್ಣನವರು ಈ ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ನಾನೇನು ಮಾಡಲಿ ಬಡವನಯ್ಯ ಅಂದರೆ ನಾನು ಬಡವ ಎನ್ನುವ ಮಾತನ್ನು ಅತ್ಯಂತ ವಿನಮ್ರದಿಂದ ಹೇಳ್ಕೊಂಡಿದ್ದಾರೆ ಬಸವಣ್ಣವರು. ಹಾಗಂತ ಹೇಳಿದ್ರೆ ಅವರಲ್ಲಿ ದುಡ್ಡಿರಲಿಲ್ಲ ಅಥವಾ ಸಂಪತ್ತಿರಲಿಲ್ಲ ಅಂತ ನಾವು ತಿಳ್ಕೊಳ್ಬೇಕಾಗಿಲ್ಲ. ಅವರಿಗೆ ಈಗಾಗಲೇ ತನ್ನಲ್ಲಿರ್ತಕ್ಕಂತಹ ಎಲ್ಲವೂ ಕೂಡ ಕೂಡಲ ಸಂಗಮ ದೇವನಿಗೆ ಅರ್ಪಿತವಾದದ್ದು. ತನ್ನಲ್ಲಿ ತನ್ನದು ಎಂತಕ್ಕಂಥ ಯಾವ ವಸ್ತುವೂ ಕೂಡ ಇಲ್ಲ ಎನ್ನುವ ಅರಿವಾಗಿದೆ. ಆ ಒಂದು ಮಟ್ಟಕ್ಕೆ ಬಸವಣ್ಣವರು ತಲುಪಿದ್ದಾರೆ. ಆ ಕಾರಣದಿಂದಲೇ ನಾನು ಬಡವನಯ್ಯ ಅಂತ ಹೇಳಿಕೊಂಡ್ರು. ದುಡ್ಡು, ಹಣ, ಸಂಪತ್ತು ಇವೆಲ್ಲ ಹೆಚ್ಚಾಗಿರ್ತಕ್ಕಂಥವರು ಶಿವಾನುಗ್ರಹಕ್ಕಾಗಿ ಒಂದಷ್ಟು ದೇವಾಲಯಗಳನ್ನು ತಮ್ಮ ಊರುಗಳಲ್ಲಿ ಮಾಡ್ಕೊಳ್ಬಹುದು. ಇದರಿಂದ ಒಂದಷ್ಟು ಕೀರ್ತಿಯನ್ನು ಕೂಡ ಅವರು ಸಂಪಾದನೆ ಮಾಡಬಹುದು. ಒಂದಷ್ಟು ವರ್ಷಗಳ ಕಾಲ ಜನರು ಅವರನ್ನು ಹಾಡಿ ಹೊಗಳಬಹುದು. ಕ್ರಮೇಣ ಎಲ್ಲವೂ ಮರೆತು ಹೋಗಿ, ದೇವಾಲಯವು ಅಳಿದು ಹೋಗಿ, ಹೆಸರು, ಸ್ಥಾನಮಾನಗಳು, ಕೀರ್ತಿ, ಹೊಗಳಿಕೆಗಳು ಎಲ್ಲವೂ ಕೂಡ ಒಂದು ಕಾಲಘಟ್ಟದವರೆಗೆ ಮಾತ್ರ ಉಳ್ಕೊಳ್ತವೆ. ಆಮೇಲೆ ಅದು ಅಳೆದೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ಥಾವರಕ್ಕೆ ಜೀವಿತಾವಧಿ ಅಂತ ಒಂದಿದೆ. ಅದು ಒಂದು ಕಾಲಘಟ್ಟದ ನಂತರ ನಾಶ ಆಗ್ಬಿಡುತ್ತೆ. ಆದರೆ ಜಂಗಮರೂಪಿಯಾದ ಶಿವಭಕ್ತ ತನ್ನ ದೇಹವನ್ನೇ ದೇಗುಲವೆಂದು ಪರಿಭಾವಿಸಿಕೊಂಡರೆ ದೇಹ ಶುದ್ಧಿ, ಮನಶುದ್ಧಿಗಳಾಗಿ ಶಿವಾನುಗ್ರಹಕ್ಕೆ ಪಾತ್ರನಾಗುವುದಕ್ಕೆ ಅವನು ಸಾಧ್ಯ. ಜಂಗಮಕ್ಕೆ ಅಳಿವು ಅನ್ನೋದಿರೋದಿಲ್ಲ, ಕೈಲಾಸ ಪ್ರಾಪ್ತಿ ಮಾತ್ರ. ವ್ಯಕ್ತಿ ಸುಧಾರಣೆಯ ವಿಷಯದಲ್ಲಿ ಬಸವಣ್ಣನವರ ಪರಿಕಲ್ಪನೆ ಅತ್ಯಂತ ಮಾರ್ಮಿಕವೂ ಔಚಿತ್ಯಪೂರ್ಣವೂ ಆಗಿದೆ.